ದೇವರಿಗೆ ಮಹಿಮೆಯುಂಟಾಗಲಿ. ಮತ್ತೊಂದು ಆವೃತ್ತಿ ಈ ಸಂದೇಶದ ಮೂಲಕ ನಿಮ್ಮನ್ನು ಸಂಧಿಸುವಂತೆ ಕರ್ತನು ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಮಹಿಮೆ ಮಾಡುತ್ತೇನೆ. ಹಾಗೂ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಸಂದೇಶವನ್ನು ಆಲಿಸಲಿಕ್ಕೆ ಸ್ವಾಗತಿಸುತ್ತೇನೆ. ಇಂದು ನಾವು ಧ್ಯಾನ ಮಾಡಲಿಕ್ಕಿರ್ತಕ್ಕಂಥ ವಿಷಯ ನಮ್ಮ ಭಾವನೆಗೆ ಬೆಲೆ ಸಿಗದಿದ್ದಾಗ ಎಂಬುದರ ಕುರಿತು ಸ್ವಲ್ಪ ಸಮಯ ನಾವು ದೇವರ ವಾಕ್ಯವನ್ನು ಧ್ಯಾನಿಸ್ಲಿಕ್ಕಿದ್ದೇವೆ. ಅನೇಕ ಸಾರಿ ನಮ್ಮ ಭಾವನೆಗಳಿಗೆ ಬೆಲೆ ಸಿಕ್ಕೋದಿಲ್ಲ. ನಾವೆಷ್ಟೇ ಕಷ್ಟಪಟ್ಟಾಗ್ಯೂ ಸಹ, ಎಷ್ಟೇ ಶ್ರಮಿಸಿದಾಗೂ ಸಹ, ಎಷ್ಟೇ ಒಳ್ಳೆಯದನ್ನು ಮಾಡಿದಾಗೂ ಸಹ ಅನೇಕ ಸಾರಿ ನಮಗೆ ಅದಕ್ಕೆ ತಕ್ಕಂಥ ಒಂದು ಬೆಲೆ ಸಿಕ್ಕೋದಿಲ್ಲ, ಅದಕ್ಕೆ ತಕ್ಕಂಥ ಒಂದು ಗೌರವ ಸಿಕ್ಕೋದಿಲ್ಲ, ಅದಕ್ಕೆ ತಕ್ಕಂಥ ಒಂದು ಮೌಲ್ಯ ನಮಗೆ ಸಿಕ್ಕೋದಿಲ್ಲ. ಆ ಸಮಯದಲ್ಲಿ ನಾವು ಏನು ಮಾಡಬೇಕೆಂಬುದ್ರ ಕುರಿತಾಗಿ ನಾವು ಆಲಿಸ್ಲಿಕ್ಕಿದ್ದೇವೆ. ಈ ರೀತಿಯಾಗಿ ಅನೇಕ ಸಾರಿ ನಮ್ಮ ಕುಟುಂಬಗಳಲ್ಲಿ ನಾವು ಮಾಡಿರ್ತಕ್ಕಂಥ ಕಾರ್ಯಕ್ಕೆ ಸರಿಯಾಗಿರ್ತಕ್ಕಂಥ ಬೆಲೆ ನಮಗೆ ಸಿಕ್ಕಲ್ಲ. ನಮ್ಮ ಕುಟುಂಬದಲ್ಲಿ ನಮ್ಮ ಗಂಡ ಹೆಂಡತಿ ಮಕ್ಕಳಿಂದ, ನಮ್ಮ ಸಭೆಯವರಿಂದ, ನಮ್ಮ ಸಮಾಜದಿಂದ, ನಮ್ಮ ಕೆಲಸ ಸ್ಥಳದಲ್ಲಿ ಅನೇಕ ಸಾರಿ ಏನಾಗ್ತದಂತಂದರೆ ಈ ರೀತಿಯಾಗಿ ನಾವು ಪಟ್ಟಂಥ ಪ್ರಯಾಸಕ್ಕೆ ತಕ್ಕಂಥ ಬೆಲೆ ಸಿಕ್ಕಲ್ಲ. ನಮ್ಮ ಭಾವನೆಗೆ ಸರಿಯಾಗಿರ್ತಕ್ಕಂಥ ಬೆಲೆ ಸಿಕ್ಕೋದಿಲ್ಲ. ಅನೇಕ ಸಾರಿ ನಮ್ಮನ್ನು ಅನೇಕರು ಕಡೆಗಾಣಿಸ್ತಕ್ಕಂಥವರಾಗಿದ್ದಾರೆ. ನಮ್ಮ ಕುಟುಂಬದವರು, ನಮ್ಮ ಸಭಿಕರು, ನಮ್ಮ ಬಂಧು ಮಿತ್ರರು, ನಮ್ಮ ಸ್ನೇಹಿತರು, ನಮ್ಮ ಆತ್ಮೀಯರು ಎಂಬಿಸ್ಕೊಳ್ತಕ್ಕಂಥ ಅನೇಕರು ಅನೇಕ ಸಾರಿ ನಮಗೇನು ಮಾಡ್ತಾರೆ ಅಂತಂದರೆ ನೋವುಗಳನ್ನು ಉಂಟು ಮಾಡ್ತಕ್ಕಂಥವರಾಗಿದ್ದಾರೆ. ಆದ್ದರಿಂದ ಇಂಥ ಒಂದು ಸಮಯದಲ್ಲಿ ಇತರರೆಲ್ಲರಿಂದ ಬೆಲೆ ಸಿಕ್ಕದೇ ಇರೋಂಥ ಸಮಯದಲ್ಲಿ, ಎಲ್ಲರಿಂದ ತಿರಸ್ಕರಿಸಲ್ಪಟ್ಟಂಥ ಸಮಯದಲ್ಲಿ ನಾವು ಆಲೋಚಿಸಬೇಕಾಗಿರೋದು ಏನು ಎಂಬುದಾಗಿ ನೋಡುವಾಗ 1 ಪೇತ್ರನ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನದಲ್ಲಿ ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ನೀವು ಜೀವವುಳ್ಳ ಕಲ್ಲಾಗಿರುವ ಆತನನ್ನ ಸೇರಿಕೊಂಡಿದ್ದೀರಿ. ಆ ಕಲ್ಲನ್ನ ಮನುಷ್ಯರು ನಿರಾಕರಿಸಿದರು, ದೇವರು ಅದನ್ನ ಆಯಲ್ಪಟ್ಟದ್ದು ಮಾನ್ಯವಾದದ್ದು ಎಂದು ಎಣಿಸಿದನು. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ. ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಿತವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ ಎಂಬುದರ ಕುರಿತಾಗಿ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಇಲ್ಲಿ ದೇವ್ರ ವಾಕ್ಯದಲ್ಲಿ ನಮಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ನಾವೇನಾಗಿದ್ದೇವೆ ಅಂತಂದರೆ ಆ ಜೀವವುಳ್ಳ ಕಲ್ಲನ್ನು ನಾವು ಸೇರಿಕೊಂಡಂಥವರಾಗಿದ್ದೇವೆ. ಆ ಜೀವವುಳ್ಳ ಕಲ್ಲು ಯಾರು ಎಂದು ನೋಡುವಾಗ ಯೇಸು ಕ್ರಿಸ್ತನಾಗಿದ್ದಾನೆ. ಇವತ್ತು ಯೇಸು ಕ್ರಿಸ್ತನನ್ನು ಸೇರಿಕೊಂಡಂಥ ನಮ್ಮನ್ನು ಜನ ಏನು ಮಾಡ್ತಾರೆ ಅಂದರೆ ತಿರಸ್ಕಾರಗಳನ್ನು ಮಾಡ್ತಾರೆ. ನಮ್ಮ ಭಾವನೆಗೆ ಅವರು ಯಾವುದೇ ಕಾರಣಕ್ಕೂ ಬೆಲೆಯನ್ನು ಕೊಡೋದಿಲ್ಲ, ನಮ್ಮ ಭಾವನೆಯನ್ನು ಯಾವುದೇ ಕಾರಣಕ್ಕೂ ಅವರು ಗೌರವಿಸೋದಿಲ್ಲ. ಕಾರಣ ಏನಂತಂದರೆ ಯೇಸು ಕ್ರಿಸ್ತನನ್ನೇ ಏನು ಮಾಡಿದ್ರು ಅಂತಂದರೆ ಅವರು ತಿರಸ್ಕರಿಸಿದರು. ಯೇಸುವಿನ ಭಾವನೆಗೆ ಅವರು ಸ್ಪಂದಿಸದೇ ಇರತಕ್ಕಂಥ ಜನ, ಅಂಥ ಸಮಾಜ, ಅಂಥ ಕುಟುಂಬಗಳು ಇವತ್ತು ನನ್ನನ್ನು ನಿನ್ನನ್ನು ಹೇಗೆ ಸನ್ಮಾನಿಸಲಿಕ್ಕೆ, ಪ್ರೀತಿಸಲಿಕ್ಕೆ, ನಮಗೆ ತಕ್ಕಂಥ ಮೌಲ್ಯವನ್ನು ಕೊಡಲಿಕ್ಕೆ ಹೇಗೆ ಸಾಧ್ಯ? ಅದರಿಂದ ನಾವೇನು ಮಾಡಬೇಕಾಗಿದೆ ಅಂದರೆ ನಾವು ಯಾವಾಗ ನೊಂದು ಹೋಗ್ತೇವೋ, ನಾವು ಯಾವಾಗ ಜನರಿಂದ ತಿರಸ್ಕಾರಗಳು ಅನುಭವಿಸ್ತೇವೋ, ಯಾವಾಗ ಜನರಿಂದ ನಾವು ನೋವುಗಳನ್ನು ಅನುಭವಿಸ್ತೇವೋ ಆಗ ನಾವು ಯೇಸು ಕ್ರಿಸ್ತನನ್ನು ಆಲೋಚಿಸಬೇಕಾಗಿದೆ. ಯೇಸು ಕ್ರಿಸ್ತನನ್ನು ಜನರು ಏನು ಮಾಡಿದ್ರು ಅಂದರೆ ಆತನನ್ನು ನಿರಾಕರಿಸಿದ್ರು ಎಂಬುದಾಗಿ ನೋಡ್ತಾ ಇದ್ದೇವೆ, ಆತನ ತಳ್ಳಿಬಿಟ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಯೇಸು ಪ್ರಾಣವನ್ನೇ ಕೊಡ್ಲಿಕ್ಕೆ ಬಂದು ಇವರನ್ನು ರಕ್ಷಿಸೋದಕ್ಕೋಸ್ಕರ ಎಲ್ಲವನ್ನ ಮಾಡಲಿಕ್ಕೆ ಆತನು ಸಿದ್ಧನಿದ್ದಾಗ್ಯೂ ಸಹ ಯೇಸುವನ್ನು ಅವರು ಮಾನ್ಯ ಎಂಬುದಾಗಿ ಎಣಿಸಲಿಲ್ಲ. ಆತನ ಭಾವನೆಗೆ ತಕ್ಕಂಥ ಬೆಲೆಯನ್ನು ಆತನಿಗೆ ಕೊಡಲಿಲ್ಲ. ಈತನು ದೆವ್ವಗಳ ಒಡೆಯನು ಎಂಬುದಾಗಿ ಹೇಳ್ತಾ ಇದ್ದಾರೆ, ಈತನಿಗೆ ಬೆಲ್ಜಬೂಲನು ಎಂಬುದಾಗಿ ಕರೀತಾ ಇದ್ದಾರೆ. ಹೀಗೆ ಅನೇಕ ಸಾರಿ ಯೇಸು ಸ್ವಾಮಿ ಏನು ಮಾಡಿದರು, ಎಷ್ಟೇ ಒಳ್ಳೆಯ ಕಾರ್ಯಗಳನ್ನ ಮಾಡಿದ್ದಾಗ್ಯೂ ಸಹ ಜನರಿಂದ ತಿರಸ್ಕಾರ, ನೋವು, ಸಂಕಟವನ್ನು ಅನುಭವಿಸಿದರು. ಅವರು ಸಬ್ಬತ್ತಿನಗಳಲ್ಲಿ ರೋಗಿಗಳನ್ನ ಸ್ವಸ್ಥ ಮಾಡುವಾಗ ಆತನ ತಿರಸ್ಕಾರ ಮಾಡ್ತಾ ಇದ್ದಾರೆ. ಆತನ ಭಾವನೆಗೆ ಸ್ಪಂದಿಸದೇ ಇರೋದಂಥ ಸ್ಥಿತಿಯನ್ನು ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅದರಿಂದ ಇವತ್ತು ಆ ಜೀವವುಳ್ಳಾದ ಕಲ್ಲಾದಂಥ ಆತನನ್ನು ಸೇರಿಕೊಂಡಿರ್ತಕ್ಕಂಥ ನಮಗೆ ಸಹ ಅದೇ ಪರಿಸ್ಥಿತಿ ಬರ್ತಕ್ಕಂಥದ್ದಾಗಿದೆ. ಯಾಕಂತಂದರೆ ಆ ಜೀವವುಳ್ಳ ಕಲ್ಲಾದಂಥ ಆತನನ್ನು ಅವರು ನಿರಾಕರಿಸಿದರು. ಆದರೆ ಆ ಕಲ್ಲು ಯಾವುದಂತ ನೋಡುವಾಗ ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಅದು ಆಯಲ್ಪಟ್ಟಂಥದ್ದು, ಮಾನ್ಯವಾದದ್ದು ಆಗಿತ್ತು.
ಹಾಗೆ ಇವತ್ತು ನಾನು ನೀವುಗಳು ಸಹ ಮನುಷ್ಯರೆಲ್ಲರಿಂದ ನಿರಾಕರಿಸಲ್ಪಟ್ಟಾಗ್ಯೂ ಸಹ ನಾವು ಯಾರಾಗಿದ್ದೇವೆ ಎಂಬುದನ್ನು ನೋಡುವಾಗ ದೇವರಿಂದ ಆರಿಸಲ್ಪಟ್ಟಂಥವರಾಗಿದ್ದೇವೆ. ನಾವು ದೇವರ ದೃಷ್ಟಿಯಲ್ಲಿ ಮಾನ್ಯರಾಗಿದ್ದೇವೆ. ಮಾತ್ರವಲ್ಲ, ನಾವು ಏನಾಗಿದ್ದೇವೆ ಎಂದು ನೋಡುವಾಗ ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಅದರಿಂದ ಇವತ್ತು ನಾನು ನೀವುಗಳು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕ್ರಿಸ್ತನೆಂಬ ಮೂಲೆಗಲ್ಲಿನಲ್ಲಿ ನಾವೆಲ್ಲರೂ ಕಟ್ಟಲ್ಪಡ್ತಾ ಇರೋದ್ರಿಂದ ನಾವೇನು ಮಾಡಬೇಕಾಗಿದೆ ಅಂತಂದರೆ, ಎಲ್ಲ ನೋವು ಸಂಕಟಗಳ ಸಮಯದಲ್ಲಿ ನಾವು ಕ್ರಿಸ್ತನನ್ನು ಆಲೋಚಿಸ್ತಕ್ಕಂಥದ್ದು, ನಾವು ಜೀವವುಳ್ಳ ಮಂದಿರವಾಗಲಿಕ್ಕೆ ಕಟ್ಟಲ್ಪಡ್ತಾ ಇದ್ದೇವೆ ಎಂಬುದನ್ನು ಯಾವಾಗಲೂ ನಾವು ಜ್ಞಾಪಕ ಮಾಡ್ಕೋಬೇಕು ಪ್ರಿಯರೇ. ಹಾಗೆ ಇನ್ನೊಂದು ವಚನವನ್ನು ನಾವು ನೋಡುವಾಗ ಅಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. ಗಲಾತ್ಯ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. ನಾನೀಗ ಯಾರನ್ನ ಒಲಿಸಿಕೊಳ್ಳುತ್ತಾ ಇದ್ದೇನೆ, ಮನುಷ್ಯರನ್ನೋ ದೇವರನ್ನೋ? ನಾನು ಮನುಷ್ಯರನ್ನ ಮೆಚ್ಚಿಸುವುದಕ್ಕೆ ಪ್ರಯತ್ನಿಸ್ತಾ ಇದ್ದೇನೋ? ಮನುಷ್ಯರನ್ನ ಮೆಚ್ಚಿಸುವನಾಗಿದ್ದರೆ ನಾನು ಕ್ರಿಸ್ತನ ದಾಸನಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಇವತ್ತು ಕ್ರಿಸ್ತನಿಂದ ಆಯಲ್ಪಟ್ಟಂತ ನಾವು, ಕರ್ತನ ದೃಷ್ಟಿಯಲ್ಲಿ ಮಾನ್ಯವಾದಂಥ ನಾವು, ಆತ್ಮ ಸಂಬಂಧವಾದ ಮಂದಿರವಾಗಿ ಕಟ್ಟಲ್ಪಡ್ತಾ ಇರ್ತಕ್ಕಂಥ ನಾನು ನೀವುಗಳು ಏನು ಮಾಡಬೇಕಾಗಿದೆ ಅಂತಂದರೆ, ನಾವು ಮನುಷ್ಯರನ್ನ ಮೆಚ್ಚಿಸ್ತಕ್ಕಂಥವ್ರಲ್ಲ, ನಾವು ದೇವರನ್ನ ಮೆಚ್ಚಿಸ್ತಕ್ಕಂಥವರಾಗಿದ್ದೇವೆ. ಆದ್ದರಿಂದ ನಾವು ಮನುಷ್ಯರಿಂದ ಯಾವುದನ್ನು ನಿರೀಕ್ಷಿಸದೆ, ಮನುಷ್ಯರನ್ನ ಮೆಚ್ಚಿಸ್ಲಿಕ್ಕೆ ಏನನ್ನು ಮಾಡದೆ, ನಮ್ಮನ್ನು ನೋಡುವಂಥ ಕರ್ತನನ್ನು ಮೆಚ್ಚಿಸ್ತಕ್ಕಂಥವ್ರಾಗಿ ಏನು ಮಾಡಬೇಕಾಗಿದೆ ಅಂತಂದರೆ ಜೀವಿಸಬೇಕಾಗಿದೆ. ಯಾಕಂತಂದ್ರೆ ನಾವು ಮನುಷ್ಯರನ್ನು ಮೆಚ್ಚಿಸೋದಾದರೆ ನಾವು ದೇವರ ಮಕ್ಕಳಾಗಲಿಕ್ಕೆ, ಆತನ ದಾಸರಾಗಲಿಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಅದರಿಂದ ಇವತ್ತು ನಾವು ಯಾರನ್ನು ಮೆಚ್ಚಿಸ್ತಾ ಇದ್ದೇವೆ, ದೇವರನ್ನೋ ಮನುಷ್ಯನನ್ನೋ ಎಂಬುದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಅದರಿಂದ ಜನರು ನಮಗೆ ಯಾವುದೇ ವಿಧವಾದ ಬೆಲೆ ಕೊಡದೇ ಇದ್ದಾಗ್ಯೂ ಸಹ, ಜನರ ದೃಷ್ಟಿಯಲ್ಲಿ ನಾವು ಅಲ್ಪರಾಗಿದ್ದಾಗ್ಯೂ ಸಹ ಕರ್ತನ ದೃಷ್ಟಿಯಲ್ಲಿ ನಾವು ಅಮೂಲ್ಯರಾಗಿದ್ದೇವೆ, ಶ್ರೇಷ್ಠರಾಗಿದ್ದೇವೆ ಎಂಬುದನ್ನು ನಾವು ಜ್ಞಾಪಕ ಮಾಡಿಕೊಂಡು ನಮ್ಮ ದೃಷ್ಟಿ ಯಾವಾಗಲೂ ಕರ್ತನ ಮೇಲೆ ಇಟ್ಟಂಥವರಾಗಿ ನಾವು ಮುಂದೆ ಸಾಗೋಣ. ಎಲ್ಲ ತಿರಸ್ಕಾರಗಳ ಮಧ್ಯೆ ನಾವು ಧೈರ್ಯದಿಂದಲೂ ಬಲದಿಂದಲೂ ತುಂಬಿದವರಾಗಿ ಕ್ರಿಸ್ತನೊಂದಿಗೆ ನಾವು ನಡೆಯೋಣ. ಕ್ರಿಸ್ತನು ಅನುಭವಿಸಿದ ಎಲ್ಲ ಬಾಧೆಗಳಲ್ಲಿ ನಾವು ಪಾಲುಗಾರರಾಗೋದಾದರೆ ಆತನು ಹೊಂದಿದ ಎಲ್ಲ ಮಹಿಮೆಯಲ್ಲಿ ನಾವು ಪಾಲುಗಾರರಾಗ್ತೇವೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಮಗೆ ತಿಳಿಸ್ತಾ ಇದೆ ಪ್ರೇರೆ. ಅದರಿಂದ ಮನುಷ್ಯರಿಂದ ಬರ್ತಕ್ಕಂಥ ಎಲ್ಲ ತಿರಸ್ಕಾರ ಅವಮಾನಗಳನ್ನು ನಾವು ಸಹಿಸಿಕೊಳ್ಳೋಣ. ಕ್ರಿಸ್ತನು ಎಲ್ಲವನ್ನು ಹೇಗೆ ಸಹಿಸಿಕೊಂಡು ನಾನು ನೀವುಗಳು ಹಾಗೆ ಸಹಿಸಿಕೊಂಡು ನಾವು ಮುಂದೆ ಸಾಗೋಣ. ಆ ಮೂಲಕ ಒಂದು ದಿನ ನಮಗೆ ಇದೆಲ್ಲದಕ್ಕೂ ಸಹ ಪ್ರತಿಫಲವನ್ನು ಆತನು ಕೊಡಲಿಕ್ಕಿದ್ದಾನೆ ಎಂಬ ನಂಬಿಕೆಯಿಂದ ಮುಂದೆ ಸಾಗೋಣ. ಹಾಗೆ ಜೀವಿಸಲಿಕ್ಕೆ ತಂದೆಯ ದೇವರು ಯೇಸು ಕ್ರಿಸ್ತನ ಮೂಲಕವಾಗಿ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಪ್ರಾರ್ಥಿಸೋಣ. ಸರ್ವಶಕ್ತನೇ, ಈ ಸಮಯಕ್ಕಾಗಿ ಸ್ತೋತ್ರ. ಹೌದು, ಈ ಭೂಲೋಕದಲ್ಲಿ ನಮಗೆ ಸ್ವಾಮಿ ತಿರಸ್ಕಾರ, ಅವಮಾನ, ಅಸಡ್ಡೆಗಳು ಕರ್ತನೆ ಆದಾಗ್ಯೂ ಅವೆಲ್ಲವನ್ನು ನಾವು ಸಹಿಸಿಕೊಂಡು ನಿನ್ನ ಹೆಜ್ಜೆ ಜಾಡಿನಲ್ಲಿ ಮುಂದೆ ಸಾಗ್ಲಿಕ್ಕೆ ಸಹಾಯ ಮಾಡು. ಜನರು ನಮ್ಮನ್ನು ಕರ್ತನೆ ಅಪ್ಪ ಸರಿಯಾಗಿ ಅವರು ನಡೆಸ್ಕೊಳ್ಳದೆ ಇರ್ಬೋದು ಸ್ವಾಮಿ, ನಮ್ಮ ಭಾವನೆಗೆ ಅವರು ಸ್ಪಂದಿಸ್ತಾ ಇರ್ಬೋದು ಸ್ವಾಮಿ, ಆದರೆ ನಾವಾದರೂ ಸ್ವಾಮಿ ನಿಮ್ಮನ್ನೇ ಎಲ್ಲ ವಿಷಯಗಳಲ್ಲಿ ಎದುರು ನೋಡುತ್ತಾ, ನಿಮ್ಮನ್ನು ಮೆಚ್ಚಿಸುತ್ತಾ ಎಲ್ಲ ವಿಷಯಗಳಲ್ಲಿ ನಾವು ನಂಬಿಕೆಯಲ್ಲಿ ದೃಢವಾಗಿರುವಂತೆ ಕೃಪೆ ಮಾಡು. ನಮ್ಮ ನಂಬಿಕೆಯನ್ನು ಹಾಳು ಮಾಡಲಿಕ್ಕೆ ಹೋರಾಡುವಂಥ ಎಲ್ಲ ಸೈತಾನ್ನ ಕುತಂತ್ರಗಳಿಂದ ನಮ್ಮನ್ನು ತಪ್ಪಿಸು. ಈ ಸಂದೇಶವನ್ನು ಆಲಿಸುವ ಪ್ರತಿಯೊಬ್ಬರನ್ನ ಆಶೀರ್ವಾದ ಮಾಡು. ಯಾರ್ಯಾರೇನು ಕಷ್ಟದಲ್ಲಿ, ಸಮಸ್ಯೆ, ಇಕ್ಕಟ್ಟು, ತೊಂದರೆ, ನೋವು, ನಿರಾಶೆಗಳ ಮಧ್ಯದಲ್ಲಿದ್ದಾರೋ, ನಿಂದೆ ಅವಮಾನಗಳ ಮಧ್ಯದಲ್ಲಿದ್ದಾರೋ, ಎಲ್ಲದಂತೆ ಎಲ್ಲ ವಿಧವಾದ ನಿಂದೆ ಅವಮಾನಗಳಿಂದ ಬಿಡುಗಡೆ ಕೊಡು. ಬೇಕಾದ ಶಾಂತಿ, ಸಂತೋಷ, ಸಮಾಧಾನ ಕೊಡು. ಎಲ್ಲ ಸಮಯ, ಎಲ್ಲ ಸನ್ನಿವೇಶಗಳಲ್ಲಿ ಸ್ವಾಮಿ ನಾವೆಲ್ಲರೂ ನಿನ್ನನ್ನೇ ದೃಷ್ಟಿಸಿದವರಾಗಿ, ನಿನ್ನನ್ನೇ ಮೆಚ್ಚಿಸ್ತಕ್ಕಂಥವರಾಗಿ ಬಾಳ್ಲಿಕ್ಕೆ ನಮಗೆ ಆತ್ಮನ ಸಹಾಯವನ್ನು ಒದಗಿಸು ಎಂದು ಯೇಸುವಿನ ಮೂಲಕವಾಗಿ ಪ್ರಾರ್ಥಿಸ್ತೇವೆ ಪರಲೋಕ ತಂದೆಯೇ, ಆಮೇನ್. ಈ ಸಂದೇಶ ಅನೇಕರಿಗೆ ಪ್ರಯೋಜನಕರವಾಗಿದೆ ಎಂಬುದಾಗಿ ನೀವು ನೆನೆಸೋದಾದರೆ ಇದನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡೋದ್ರ ಮೂಲಕವಾಗಿ ಈ ಸೇವೆಗೆ ಬೆಂಬಲಿಸಬೇಕಾಗಿ ಯೇಸು ಸ್ವಾಮಿ ಹೆಸರಿನಲ್ಲಿ ವಿನಂತಿಸಿಕೊಳ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.